ಅದರ ಪ್ರೊಡ್ಯೂಸರ್ ಬಂದು ತುಂಬಾ ಕ್ಲೋಸ್ ಫ್ರೆಂಡ್ ಆಫ್ ಉಪೇಂದ್ರ. ಆ ಮನುಷ್ಯ 80,000 ರೂಪಾಯಿನ ಸಂಬಳ ತಗೋತಾ ಇದ್ದಂತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನ ಬಿಟ್ಟುಬಿಟ್ಟು ಸಿನಿಮಾಗೆ ಬಂದು ಲಾಸ್ ಆಗ್ಬಿಟ್ಟು ಆ ಮನುಷ್ಯ ಪಾಪ ಬಹಳ ತೊಂದರೆಲಿದ್ರು ಅಂತ ಕೇಳ್ಪಟ್ಟಿದ್ದೆ. ರಿಲೀಸಿಗೆ ಮುಂಚೆನೆ ಮೊಮೆಂಟೋ 100 days ಗ್ಯಾರಂಟಿಡ್ ಫಿಲಂ ಅದೇ ಕಣ್ಣು ಬಿದ್ದು ಬಿಡ್ತೋ ಏನೋ ಗೊತ್ತಿಲ್ಲ. 100 days ಇಲ್ಲ 50 days ಇಲ್ಲ ಹಂಗಾಗೋಯ್ತು. ತುಂಬಿದ ಮನೆ ಒಂಥರ ಆ ಹೆಸರಿಗೆ ತಕ್ಕಂಗೆ ತುಂಬಿಕೊಂಡಿರೋದು. ಯಾಕಂದ್ರೆ ಅಷ್ಟೊಂದು ಜನ ಆರ್ಟಿಸ್ಟು ತುಂಬಿದ ಮನೆಯಲ್ಲಿ ಒಂದೊಂದು ದಿವಸ ಒಬ್ಬವ್ರ ಮನೆಯಿಂದ ಏನಾರು ಬರ್ತಾ ಇರೋದು. ಸುಮಾರು ಈ ಹೆಣ್ಮಕ್ಳೇ ಒಂದು 15 ಜನ ಇದ್ರಲ್ಲ, ದೊಡ್ಡವರು. ಉಮಾಶ್ರೀ ಇರ್ಬೋದು, ವಿನಯಾ ಪ್ರಸಾದ್ ಇರ್ಬೋದು, ಪೂಜಾ ಇವ್ರು ಇರ್ಬೋದು, ತುಂಬ ಜನ. ಒಬ್ಬರು ಒಂದು ದಿವಸ ಏನಾರು ಮಾಡ್ಕೊಂಬರೋರು ಎಲ್ಲ ಒಂದು ಚುಚ್ಚೋರು ಖುಷಿಯಿಂದ. ಇವತ್ತು ಪುಳಿಯೋಗರೆ ಮಾಡ್ಕೊಂಬಂದಿದ್ದೀನಿ, ಇವತ್ತು ಇದು ಮಾಡಿದ್ದೀನಿ ನೋಡಿ, ಪೊಂಗಲ್ ಮಾಡಿದ್ದೀನಿ, ಈ ಥರ. ಸೊ ನಮಗೆ ಟೋಟಲ್ಲು ಸಿನಿಮಾ ಮುಗಿಯೋದ್ರೊಳಗೆ ಕೊನೆಯ ದಿವಸ ಎಲ್ಲರೂ ಕೂತ್ಕೊಂಡು ಒಂದು ಗೆಟ್ ಟುಗೆದರ್ ಮಾಡುವಾಗ ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ, ಒಂಥರ ಕಣ್ಣೀರು. ಅಯ್ಯೋ ನಾಳೆಯಿಂದ ಇಲ್ವಲ್ಲ ಈ ಅವಕಾಶ ಅಂತ. ಅಷ್ಟು ಚೆನ್ನಾಗಿತ್ತು ಅದು ಒಡನಾಟ, ಇದು ಎಲ್ಲ. ಬಟ್ ತುಂಬ ಜನ ಆರ್ಟಿಸ್ಟ್ ಅದರಿಂದ ನಾನು ಈ ವಿಷಯ ಹೇಳಿದ್ದೀನಿ ನಿಮಗೆ. ಈಗ ಜನಾರ್ದನ್ನು ಇವರು ಅವ್ರಗಳದ್ದು ಬೇಗ ಒಂದು 7 ಗಂಟೆಗೋ 6 ಗಂಟೆಗೋ ಪ್ಯಾಕಪ್ ಆಗೋಯ್ತು ಅಂದರೆ ಅವ್ರೊಬ್ಬರಿಗೆ ಮಾತ್ರ ಗಾಡಿ ಕಳಿಸ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಡೈರೆಕ್ಟ್ರಿಗೆ ಹೇಳ್ಬಿಡ್ತಿದ್ದೆ ನಾನು. ಸರ್ ಪ್ಯಾಕಪ್ ಅಂತ ಯಾರಿಗೂ ಹೇಳೋಕ್ಕೋಬೇಡಿ, ಒಟ್ಟಿಗೆ ಪ್ಯಾಕಪ್ ಮಾಡಿ 9 ಗಂಟೆ ತನಕ ಮಿನಿಮಮ್ ಶೂಟಿಂಗು ಸೆಟ್ಟಲ್ಲಿ. ಸೊ ಯಾಕೆಂದರೆ ಆ ಬ್ಯಾಂಕ್ ಜನಾರ್ದನ್ ಜೊತೆಗೆ ಇನ್ನೂ 2-3 ಜನ ಆರ್ಟಿಸ್ಟ್ ಇರೋರು. ಈ ಕಡೆ ಉಮಾಶ್ರೀ ಮೇಡಮ್ ಜೊತೆಗೆ ಈ ಕಡೆ ಯಾರ ಇರ್ತಾ ಇದ್ರು, ಆ ಕಡೆ JP ನಗರ ಕಡೆ ಇನ್ನು ಕೆಲವರು ಇರ್ತಿದ್ರು. ಹಾಗೆ ಎಲ್ಲರನ್ನೂ ಡಿವೈಡ್ ಮಾಡಿ ಯಾರಿಗೂ ತೊಂದರೆ ಆಗಬಾರ್ದು, ಪ್ರೊಡ್ಯೂಸರ್ಗೂ ಕಷ್ಟ ಆಗಬಾರ್ದು. ಲಾಸ್ಟ್ ಮೂಮೆಂಟಲ್ಲಿ ಬೇಗ 1 hour ಮುಂಚೆ ಪ್ಯಾಕಪ್ ಆಯಿತು ಅಂತ ಕಳಿಸ್ಬಿಟ್ರೆ ಆ ಕಾರ್ ವಾಪಸ್ ಬರೋದ್ರೊಳಗೆ ಡೀಸೆಲ್ಲು ವೇಸ್ಟು, ಪ್ಲಸ್ ಇವ್ರು ಕಾಯ್ತಾ ಇರಬೇಕು. ಪ್ಯಾಕಪ್ ಆದಮೇಲೆ ಇನ್ನೂ ಅರ್ಧ ಗಂಟೆ ಕಾಯ್ಬೇಕು ಆರ್ಟಿಸ್ಟ್. ಹಾಗಾಗಿ ಆ ಥರ ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೆ. ಅವರು ಭಾಳ ಖುಷಿಯಾಗಿದ್ದರು ಇವರು, ಪ್ರಭಾಕರ್ ಅವರು. ಅಯ್ಯೋ ನಾನೇನೋ ಅಂದ್ಕೊಂಬಿಟ್ಟಿದ್ದೆ, ಯಾರ್ಯಾರ್ದೋ ಮಾತು ಕಟ್ಬಿಟ್ಟು ನಿಮ್ಮ ಒಳ್ಳೆ ಕೆಲಸಕಾರ ನೀವು ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಅವರು. ಆಮೇಲೆ ಒಂದು 2 ಸಿನಿಮಾ ಮಾಡಿದೆ ಅವ್ರ ಕಂಪ್ನಿಲಿ, ಅವರು, ನಾನು, ವೇಣು ಎಲ್ಲ. ಸೊ ಹಾಗಾಗಿ ತುಂಬಿದ ಮನೆ ತುಂಬ ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯನ್ಸು. ಇದು ತುಂಬಿದ ಮನೆಗೆ ಚಿತ್ರಕಥೆ, ಸಂಭಾಷಣೆ, ಹಾಡುಗಳು ಬರೆದಿರೋದು MD ಹಾಶಮ್ ಅಂತ. ಹೌದೌದು. ಯಾರವರು? ಅವರು ಆ್ಯಕ್ಚುಲಿ ಮುಸ್ಲಿಂ ಆದರೂ ಕೂಡ ಅವರು ಹುಟ್ಟಿ ಬೆಳೆದಿದ್ದು ಒಡನಾಟ ಎಲ್ಲ ಬೇರೆ ಇವ್ರ ಜೊತೆಗೆ ಸಂಸ್ಕೃತ ಎಲ್ಲ ಗೊತ್ತಿರುವಂಥ ಕೆಲವು ವಿದ್ವಾನ್ಗಳ ಜೊತೆ ಒಡನಾಟ ಬೆಳೆದಿರೋದು. ಹಾಗಾಗಿ ಅವರ ಬರವಣಿಗೆ ಆಗಲಿ, ಮಾತಿನ ಶೈಲಿ ಆಗಲಿ ಎಲ್ಲದೂ ತುಂಬ ನೀಟಾಗಿತ್ತು. ಎಲ್ಲೂ ಒಂದು ಉರ್ದು ಆಗಲಿ ಅಥವಾ ಆ್ಯಕ್ಸೆಂಟ್ ಏನಿದೆ, ಅರೇ ನಿಮ್ದುಗೆ ಮಾಡ್ತೀರಿ, ಹಣಗೆ ಕೊಡ್ತೀರಿ, ಈ ಥರ ಎಲ್ಲೂ ಬರದಲ್ಲೇ, ಅಪಭ್ರಂಶ ಅದು ಉಪಯೋಗಿಸ್ದಲ್ಲೇ ನೀಟ್ ಕನ್ನಡವನ್ನು ಬರೆಯೋದಾಗಲಿ, ಉಚ್ಚಾರಣೆ ಮಾಡೋದಾಗಲಿ, ಸಂಭಾಷಣೆ ಬರೆಯೋದಾಗಲಿ ಅವರಲ್ಲಿ ಕರಗತವಾಗಿತ್ತು. ಕೇಳಿದಾಗ ಹೇಳಿದ್ರು ಅವರು, ಇಲ್ಲ ಸರ್ ನಾನೆಲ್ಲ ಚಿಕ್ಕ ಹುಡುಗನಿಂದ ಬೆಳೆದಿದ್ದೆ ಬ್ರಾಹ್ಮಣರ ಜೊತೆ, ಹಾಗಾಗಿ ನನಗೆ ಆ ಒಂದು ಸಂಸ್ಕಾರ ಬಂದ್ಬಿಟ್ಟಿದೆ ಸರ್ ಅಂಥೇಳಿ. ಹಾಗಾಗಿ ಅವರು ಆಮೇಲೆ ಯಾಕೋ ನಮ್ಗೆ ಅವರು ಅಷ್ಟು ಒಡನಾಟ ಸಿಕ್ಕಲಿಲ್ಲ ನಮಗೆ. ಬಟ್ಟು ತುಂಬ ಒಳ್ಳೆ ವ್ಯಕ್ತಿ, ಚೆನ್ನಾಗಿ ಬರೆಯೋನು, ಇದನ್ನೆಲ್ಲ ಡೈಲಾಗ್ಸ್ ಎಲ್ಲ ಬರೆಯೋನು. ಆ ಪಿಕ್ಚರ್ ಕೂಡ ಹಿಟ್ಟಾಕ ಅವನು ಒಬ್ಬ ಕಾರಣ ಅಂತಲೇ ಹೇಳ್ಬೋದು. ಫಲಿಸಿತು ಪ್ರೇಮದ ಆರಾಧನೆ, ದೊರಕಿತು ಪ್ರೀತಿಯ ಸಂಭಾವನೆ. ಎಲ್ಲರಂತಲ್ಲ ನನ್ನ ಗಂಡ. ಎಲ್ಲರಂತಲ್ಲ ಗಂಡ ನಾನೇ ಮಾಡಿದೆ. ಯಾರ ಫಿಲ್ಮ್ ಅದು? ವಿಷ್ಣುವರ್ಧನ್ ಮತ್ತೆ ಪ್ರೇಮ ಎಲ್ಲ ಮಾಡಿದ್ರು. ಅದರದ್ದೇ ಒಂದು ಅವತ್ತು ನನಗೆ ಹೆಸರು ಜ್ಞಾಪಕ ಆಗಿಲ್ಲ. ನಿಮಗೆ ಕಾಸ್ಟ್ಯೂಮ್ದೊಂದು ಹೇಳಿದ್ನಲ್ಲ, ಪ್ಯಾಂಟು ವಿಷ್ಣುವರ್ಧನ್ದು ಸೆಟ್ ಆಗಲಿಲ್ಲ, ಸಮಸ್ಯೆ ಆಯಿತು ಅಂತೇಳಿ ಹೇಳಿದ್ನಲ್ಲ, ಅದು ಇದೇ ಎಲ್ಲರಂತಲ್ಲ ನನ್ನ ಗಂಡ. ಅವತ್ತು ನನಗೆ ಹೆಸರು ಜ್ಞಾಪಕಕ್ಕೆ ಬರಲಿಲ್ಲ ಆ ಸಿನಿಮಾದ್ದು. ಅದರಲ್ಲಿ ಪ್ರೇಮ ಮತ್ತು ಅವರು ಮಾಡಿದ್ದು. ಅದು ನಮ್ಮೂರಿನಲ್ಲೂ ಶೂಟಿಂಗ್ ಮಾಡಿದ್ವು, ಕೂದವಳ್ಳಿನಲ್ಲಿ. ಚೆನ್ನಾಗಿತ್ತು. ಆಲ್ದೂರ್ನಲ್ಲೂ ಮಾಡಿದ್ವು, ಇಲ್ಲೂ ಮಾಡಿದ್ವು. ಅದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಎಲ್ಲರಂತಲ್ಲ ನನ್ನ ಗಂಡ. ಲವಕುಶ ಮಾತ್ರ ಸ್ವಲ್ಪ ಹೊಡ್ತಾ ಬಿತ್ತು ಅವರಿಗೆ. ಜನುಮವ ನೀಡಿರುವೆ, ಎದೆ ಹಾಲನು ಎರೆದಿರುವೆ. ಪ್ರೀತ್ಸೆ ಫಾರಿನ್ ಹೋಗಿದ್ರಾ? ಆಸ್ಟ್ರೇಲಿಯಾಗೆ? ನಾನು ಹೋಗಲಿಲ್ಲ. ರಾಕ್ ಲೈನ್ ಕಂಪ್ನಿಲಿ 15 ಸಿನಿಮಾ ಮಾಡಿದ್ದೀನಿ ನಾನು. ಅದರಲ್ಲಿ ಒಂದು 7-8 ಸಿನಿಮಾಕ್ಕೆ ಅವರು ಫಾರಿನ್ಗೆ ಹೋಗಿದ್ದಾರೆ ನನ್ನ ಮ್ಯಾನೇಜ್ಮೆಂಟ್ ಇದ್ದಾಗಲೇ. ಆದರೂ ನಿನಗೆ ಯಾಕಪ್ಪ ತೊಂದರೆ ತಗೋತೀಯ, ನಾನೆಲ್ಲ ನೋಡ್ಕೊತೀನಿ ಬಿಡು ಅನ್ನೋರು ರಾಕ್ ಲೈನ್ ಅವರು. ಸೊ ಅವರೇ ಎಲ್ಲ ಹ್ಯಾಂಡ್ಲ್ ಮಾಡೋರಲ್ಲಿ. ಯಾಕಂದ್ರೆ ಲಿಮಿಟೆಡ್ ಮೆಂಬರ್ಸ್ ತಾನೆ ಅಲ್ಲಿ, ಹಾಗಾಗಿ ತಲೆ ಬಿಸಿ ಮಾಡ್ಕೊತಾ ಇರಲಿಲ್ಲ. ಅವರೇ ಹ್ಯಾಂಡ್ಲ್ ಮಾಡ್ಕೊಳ್ಳೋರು. ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಚಾಮುಂಡಿನಲ್ಲಿ ಹೋಮ್ ಮಿನಿಸ್ಟರ್ ಏನೋ ಆಗಿದ್ದೆ ಅಂತ ಕಾಣುತ್ತೆ ಮೋಸ್ಟ್ಲಿ. ಮಾಲಾಶ್ರೀ ಅವ್ರ ಕಾಂಬಿನೇಷನ್ನು ರಾಮು ಎಂಟರ್ಪ್ರೈಸ್ದು ಅವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. ಅವರ ಕಂಪ್ನಿಯಲ್ಲಿ ಕರೆದು ಕೊಡ್ತಾ ಇದ್ರು. ಅದನ್ನು ಪಾತ್ರಗಳು ಮಾಡ್ತಾ ಇದ್ದಂಗೆ ಅವರು ಶಿವರಾಜ್ ಕುಮಾರ್ದು
ಸಿನಿಮಾ ನಂಜುಂಡಿ. ನಂಜುಂಡಿ. ನಂಜುಂಡಿಗೆ ಮ್ಯಾನೇಜರ್ ಆಗು ಇಟ್ಕೊಂಡ್ರು, ಅದರಲ್ಲೂ ಒಂದು ಪಾತ್ರ ಮಾಡಿದೆ, ಅದು ಒಡನಾಟ ಚೆನ್ನಾಗಿತ್ತು. ರಾಮು ಅವ್ರು ಹೇಗೆ ದುಡ್ಡು ಇಟ್ಕೊಂಡ್ರ ಅಥವಾ ಹೇಗೆ? ಇವ್ರ ತರ ಎಲ್ಲ ಅಲ್ಲ, ಈಗ ಹೇಳಿದ್ರಲ್ಲ ಆಟೋಗೆ ದುಡ್ಡಿಲ್ಲ ಆ ಥರ ಎಲ್ಲ ರಾಮು ಸರ್ ಇಲ್ಲ, ಗನ್ನು. ಒಳ್ಳೆ ಮನುಷ್ಯ. ಕೋಟಿ ರಾಮು ಅಂತ ಹೆಸರು ಬಂದಿದೆ ಅವ್ರಿಗೆ ತಾನೆ. ಯಾಕೆಂದರೆ ಎಲ್ಲ 60, 70, 80 ಲಕ್ಷದೊಳಗೆ ಮುಗಿಸ್ಬಿಡೋರು, ಯಾರು ಕೋಟಿ ತನಕ ಹೋಗ್ತಾ ಇರಲಿಲ್ಲ ಅವಾಗ. ಅಂಥ ಸಮಯದಲ್ಲಿ ಪೊಲೀಸ್ ಬೆಲ್ಟು, ಇದು ಲಾಕಪ್ ಡೆತ್ತು, ಈ ಥರ ಎಲ್ಲ ಮಾಡುವಾಗ ಅವರು ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಧೈರ್ಯವಾಗಿ. ಹಾಗಾಗಿ ಅವ್ರಿಗೆ ಕೋಟಿ ರಾಮು ಅಂತ ಹೆಸರು ಬಂದಿದ್ದು. ಕಷ್ಟಪಟ್ಟು ಮೇಲೆ ಬಂದವರು ಅವರು. ಉಸಿರಾಗಿ ಮ್ಯಾನೇಜರ್ ನೀವು? ಹೌದು. ಉಸಿರಿನಲ್ಲಿ ನನಗೆ ಜ್ಞಾಪಕ ಇರೋಂಗೆ ಕಗ್ಲಿ ಹಳ್ಳಿ, ಕಗ್ಲಿಪುರ, ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ದು. ಕೆಲವು ಕಾಮಿಡಿ ಸೀನು, ಸಾಧು ಕೋಕಿಲಂದು ಮತ್ತು ದೊಡ್ಡಣ್ಣ ಅವ್ರಗಳ ಕಾಂಬಿನೇಷನ್ನು. ಆಮೇಲೆ ಪ್ರತಾಪ್ ಅಂತೇಳಿ, ರಾಕ್ಲಿನ್ ಪ್ರತಾಪ್ ಇದ್ದಾನಲ್ಲ, ಪ್ರತಾಪ್ ಅಂತೇಳಿ ಒಬ್ಬ ಇದ್ದಾನೆ ರಾಕ್ಲಿನ್ ಕಂಪ್ನಿಲಿ. ಅವನು ಒಂಚೂರು ಕಾಮಿಡಿ ಕ್ಯಾರೆಕ್ಟ್ರು ಮಾಡ್ತಾನೆ. ಇದರಲ್ಲೆಲ್ಲ ಡಕೋಟಾ ಎಕ್ಸ್ಪ್ರೆಸ್ ಅದರಲ್ಲೆಲ್ಲ ಕಣ್ಣು ಹಿಂಗೆ ಮಾಡ್ಕೊಂಡು ಹುಡುಕಂತರ ಇದು ಮಾಡ್ಕೊಂಡು ಅಡುಗೆ ಭಟ. ಆಮೇಲೆ ಮುಂಗಾರು ಮಳೆ 2ನಲ್ಲಿ ಟಿ ಆಗಿ ಬರ್ತಾರೆ, ಟಿ ಟ್ರೈನ್ ಒಳಗಡೆ. ಆ ಪಾತ್ರ ಎಲ್ಲ ಮಾಡ್ದಂಥವನು. ಅವನದು ಒಂದೆರಡು ಸೀನ್, ಕಾಮಿಡಿ ಸೀನ್ ಎಲ್ಲ ಅಲ್ಲಿತ್ತು. ಅವನು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ. ಮುಂಗಾರು ಮಳೆ 2 ಕೂಡ ಅವನು ಭಾಳಷ್ಟು ಕೆಲಸ ಮಾಡಿದ್ದಾನೆ. ವೆರಿ ನೈಸ್, ಸೂಪರ್. ಉಸಿರೇ. ಉಸಿರಿನಲ್ಲಿ. ಇದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸೂಪರ್ ಸ್ಟಾರ್ ನೀವು ಮ್ಯಾನೇಜರು? ಹೌದು, ನಾಗತಿಹಳ್ಳಿ ಅವ್ರದ್ದು ಸೂಪರ್ ಸ್ಟಾರ್ ಮಾಡಿದ್ವು. ಅದು ಸ್ಪೋರ್ಟ್ಸ್ ಒಂದು ಇದೆಯಲ್ಲ ಕೋರಮಂಗಲದಲ್ಲಿ, ನ್ಯಾಷನಲ್ ಗೇಮ್ಸ್. ಅದನ್ನು ಕಷ್ಟಪಟ್ಟು ಪರ್ಮಿಷನ್ ತಗೊಂಡು ಆ ಕಡೆ ಈ ಕಡೆ ಅಪಾರ್ಟ್ಮೆಂಟ್ಸ್ ಥರ ಮನೆಗಳೆಲ್ಲ ಇದೆ. ಆ ರೋಡ್ ದೊಡ್ಡದಾಗಿದೆ. ಆ ರೋಡ್ನಲ್ಲಿ ಇವರು ಬಾರಿಸ್ತಾ ಇರೋ ಥರ ಆರ್ಕೆಸ್ಟ್ರಾ ಮಾಡೋ ಥರದ್ದು ಆ ಥರ ಸೀನ್ಗಳೆಲ್ಲ ಅಲ್ಲಿ ಮಾಡಿದ್ವು. ಅದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅದು. ಬಟ್ ಅದರ ಪ್ರೊಡ್ಯೂಸರ್ ಬಂದು ಆ್ಯಕ್ಚುಲಿ ತುಂಬ ಕ್ಲೋಸ್ ಫ್ರೆಂಡ್ ಆಫ್ ಉಪೇಂದ್ರ ಸಾರ್ಗೆ ತುಂಬ ಕ್ಲೋಸ್ ಆಗಿದ್ದರು ಅವರು. ಆ ಮನುಷ್ಯ ನನಗೆ ಗೊತ್ತಿರೋಂಗೆ 80,000 ರೂಪಾಯಿನ ಸಂಬಳ ತಗೋತಾ ಇದ್ದಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಅದನ್ನು ಬಿಟ್ಟುಬಿಟ್ಟು ಸಿನಿಮಾಗೆ ಬಂದು, ನನ್ನ ಪ್ರಕಾರ ಆ ಸಿನಿಮಾ ಅಷ್ಟಕ್ಕಷ್ಟೇ ಆಯಿತು ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಲಾಸ್ ಆಗ್ಬಿಟ್ಟು ಆ ಮನುಷ್ಯ ಪಾಪ ಭಾಳ ತೊಂದರೆಲಿದ್ದರು ಅಂತ ಕೇಳ್ಪಟ್ಟಿದ್ದೆ. ಮತ್ತು ಫುಲ್ ಡೀಟೇಲ್ ಗೊತ್ತಾಗಲಿಲ್ಲ. ಕೆಲವರು ಹೇಳೋರು, ಯಾವಾಗ ಕೆಲಸ ಬಿಟ್ಕೊಂಬಂದು ಪಾಪ ಒದ್ದಾಡ್ತಾ ಇದ್ದಾನೆ, ಈಗ ಕೆಲಸವೂ ಇಲ್ಲ, ದುಡ್ಡು ಇಲ್ಲ, ಹಂಗಾಗೋಯ್ತು ಅಂತ. ತುಂಬ ಖರ್ಚು ಮಾಡಿದರು ಪಾಪ ಅವರು. ಅಯ್ಯೋ. ಆವಾಗ ಇದನ್ನೆಲ್ಲ 5 ಸ್ಟಾರ್ ಹೋಟ್ಲಿದೆಲ್ಲ ಎದುರುಗಡೆ, ರೇಸ್ ಕೋರ್ಸ್ ಎದುರುಗಡೆ, ಅಲ್ಲಿ ಇದನ್ನೆಲ್ಲ ಇಟ್ಕೊಂಡಿದ್ರು, ಕಾರ್ಯಕ್ರಮ ಇಟ್ಕೊಂಡು ರಿಲೀಸಿಗೆ ಮುಂಚೆನೇ ಮೊಮೆಂಟೋ 100 days ಗ್ಯಾರಂಟೀಡ್ ಫಿಲಮ್ ವಿತ್ ಶೀಲ್ಡ್ ಮಾಡಿದ್ದದು. ಇನ್ನು ಸಿನಿಮಾ ರಿಲೀಸ್ ಆಗಿಲ್ಲ. ರಿಲೀಸ್ ಅಲ್ಲ, ಮುಹೂರ್ತಕ್ಕೆ 100 days ಗ್ಯಾರಂಟೀಡ್ ಫಿಲಮ್ ಅಂತ ಅದು ಟೈಟ್ಲು. ನನ್ನ ಹತ್ರ ಇದೆ ಅದು ಶೀಲ್ಡ್ ಇನ್ನೂ. ಅದೇ ಕಣ್ಣು ಬಿದ್ದುಬಿಡ್ತೋ ಏನೋ ಗೊತ್ತಿಲ್ಲ, ಏನಾಯಿತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 100 days ಇಲ್ಲ, 50 days ಇಲ್ಲ, ಹಂಗಾಗೋಯ್ತು. ಅದು ಹೋಯ್ತು. ಬಟ್ ತುಂಬ ದುಡ್ಡು ಹಾಕಿದ್ರು, ತುಂಬ ದುಡ್ಡು ಖರ್ಚು ಮಾಡಿದ್ರು. ಬಟ್ ಅದ್ರ ಡೈರೆಕ್ಟರ್ ನಾಗತಿಹಳ್ಳಿಯವರ, ಉಪೇಂದ್ರ ಅವರ? ನಾಗತಿಹಳ್ಳಿಯವ್ರ ಮೈನ್ ಡೈರೆಕ್ಟ್ರು. ಕೆಲವೆಲ್ಲ ಇವ್ರದ್ದು ಇನ್ವಾಲ್ವ್ಮೆಂಟ್ ಇರ್ತಾ ಇತ್ತು. ಇಬ್ಬರು ಸೇರಿ ಡಿಸ್ಕಸ್ ಮಾಡಿ ಹಂಗೆ ಬೇಡ ಹಿಂಗೆ ಮಾಡೋಣ ಅಂತ ಮಾಡೋರು. ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿರ್ಲಿಲ್ಲ. ನಾವಾಯ್ತು, ನಮ್ಮ ಕೆಲಸ ಆಯಿತು, ನಮ್ಗೆ ಯಾಕೆ, ಅವ್ರು ಹೇಳ್ತಾ ಇದ್ದಾರೆ ಮಾಡೋಣ ಅಂತ. ಬಟ್ ನಾಗತಿಹಳ್ಳಿಯವ್ರು ಚೆನ್ನಾಗಿ ಡೈರೆಕ್ಷನ್ ಮಾಡೋರ? ಬಟ್ ನಾಗತಿಹಳ್ಳಿಯವರು ನನಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ, ನನಗೆ ನಾನು ಅನ್ಕೊಂಡು ಬರ್ತಾ ಇಲ್ಲ ಅಂತ ಆಚೆ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಕೆಲವು ಇಂಟರ್ವ್ಯೂಗಳಲ್ಲಿ. ಅದೇ ಕೆಲವು ಸಲ ಏನಾಗುತ್ತೆ ಅಂದರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ಅಥವಾ ಕೆಲವು ಹಿಂಗೆ ಮಾಡೋಣ ಅಂದಾಗ ಅಲ್ಲಿ ಓವರ್ಟೇಕ್ ಆದಾಗ ಏನಾಗುತ್ತೆ, ಅವ್ರಿಗೆ ಬೇಜಾರಾಗತ್ತೆ. ಆವಾಗ ಚೂರು ಮನಸ್ತಾಪ ಬರೋ ಸಾಧ್ಯತೆಗಳಿರುತ್ತೆ. ಅದು ಕೆಲವೆಲ್ಲ ನಮ್ಮ ಗಮನಕ್ಕೆ ಬಂದಿರಲ್ಲ. ಅದನ್ನು ಹೇಳಿದ್ರು ಕೆಲಸ ತಪ್ಪಾಗೋಗುತ್ತೆ. ಏನೋ ಕಾಂಟ್ರವರ್ಸಿ ಡೈಲಾಗ್ ಹೇಳ್ಬಿಟ್ಟಿದ್ಯಾ ನೀನು, ನಿಮಗೇನೋ ಗೊತ್ತಿತ್ತು ಅಂದ್ರೆ ನಮಗೆ ಬೆಬ್ಬಿ. ಯಾಕೆಂದರೆ ನಾವು ಕಣ್ಣಾರೆ ನೋಡ್ರನ್ನ ಧೈರ್ಯವಾಗಿ ಹೇಳ್ಬಿಡ್ಬೋದು. ಆಗಿತ್ತಲ್ರಿ ಅದಕ್ಕೆ ಹೇಳಿದೀನಿ ರೀ, ಸಾರಿ ಅಂದ್ಬಿಟ್ರೆ ಮುಗಿದೋಯ್ತು. ಅದು ಹಂಗಾಗಲ್ಲ. ಕೆಲವು ಗೊತ್ತಿಲ್ಲದೆ ಇರೋದನ್ನ. ದೇಸಾಯಿ ಅವ್ರ ಮರ್ಮ ಸಿನಿಮಾಗೆ ನೀವು ಮ್ಯಾನೇಜರು? ಹೌದು, ಮರ್ಮನೂ ನಾನೇ ಮಾಡಿದೆ. ಧ್ರುವ ಸಿನಿಮಾ ಮ್ಯಾನೇಜರ್ ನೀವು? ಆ್ಯಕ್ಟರ್ ಧ್ರುವ. ದರ್ಶನ್ ಜೊತೆ ಪೊಲೀಸ್ ಕ್ಯಾರೆಕ್ಟರ್ ಒಂದ್ಸಲ ಮಾಡಿದ್ದೀನಿ, ಒಂದ್ಸಲ ಲಾಯರ್ ಆಗಿ ಮಾಡಿದ್ದೀನಿ, ಒಂದ್ಸಲ ಇವರು ಎಂಥದ್ದು ಜಡ್ಜಾಗಿ ಮಾಡಿದ್ದೀನಿ, ಇನ್ನೊಂದ್ಸಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಮಾಡಿದ್ದೀನಿ. ಇನ್ನೊಂದು ಯಾವುದೋ ಒಂದು ಸೀನ್ ನೋಡಿದೆ, ಅದರಲ್ಲಿ ಹೋಮ್ ಮಿನಿಸ್ಟ್ರು. ಮತ್ತು ಇನ್ನೊಂದರಲ್ಲಿ ಶಾಲೆಗೆ ಹೊತ್ಕೊಂಬಂದು ಅವ್ರ ಹತ್ರ ಮಾತಾಡ್ತೇನೆ. ಅದು ಯಾವ ಸಿನಿಮಾ ಅಂತ ನನಗೆ ಜ್ಞಾಪಕ ಆಗಲಿಲ್ಲ. ನಿಮ್ಮ ಮೇಡಮ್ನವರೇ ಹಾಕಿದ್ದಾರೆ ಎಡಿಟಿಂಗಲ್ಲಿ. ಆ ಶಾರ್ಟ್ ಒಂದು ಹಿಂಗೆ ಬಂದು ಹೋಗುತ್ತೆ, ದರ್ಶನ್ ಜೊತೆ ಮಾತಾಡ್ತಿರ್ತಾರೆ. ಅದು ಯಾವ ಸಿನಿಮಾ ಅಂತ ನನಗೆ ಗೊತ್ತಾಗಲಿಲ್ಲ. ಯಾಕೆಂದರೆ 400 ಚಿಲ್ಲರೆ ಸಿನಿಮಾಗಳಲ್ಲಿ
ಕೆಲವೆಲ್ಲ ಮರ್ತು ಹೋಗ್ಬಿಟ್ಟಿದೆ ನನಗೆ. ರಿವಾಲ್ವರ್ ಮೇಲೆ ಇರ್ತಕ್ಕಂಥ ಬೆಳ್ಳಿನ ಗುರುತು ಕೇವಲ ಆಕಸ್ಮಿಕ. ಯಾರೋ ಮಾಡಿದ ಕೊಲೆಗೆ ತಾನು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಮಲ್ಲಿಕಾರ್ಜುನ ಆಕ್ಚುಲಿ ನಾನಿವಾಗ ಏನು ಹೇಳಿದೆ, ನಮ್ಮ ವೀರ ಮದಕರಿ ನಿರ್ಮಾಪಕರು, ಅದಾದಮೇಲೆ ನಾನು ಯಾವಾಗ ತುಂಬ ಟಾರ್ಚರ್ ಆಗೋಯ್ತೋ ನಾನು ಸಿನಿಮಾನೇ ಮ್ಯಾನೇಜ್ಮೆಂಟೇ ಬಿಟ್ಬಿಟ್ಟಿದ್ದೀನಿ ಸರ್, ನಾನು ಬಿಟ್ಬಿಡಿ, ನಾನು ಮಾಡಲ್ಲ ಅಂತ ಕಡೆಗೆ ಯಾರನ್ನೋ ಜೊತೆಲಿ ಇಟ್ಕೊಂಡು ಆಯಿತು ನೀನು ಸಪೋರ್ಟಿಗಿರಪ್ಪ ಹೋಗಲಿ, ನನಗೊಂದು ಒಳ್ಳೆ ಪಾತ್ರ ಕೊಡ್ತೀನಿ ಥ್ರೂ ಔಟ್ ಇದ್ಬಿಡು. ಆಶೀಶ್ ವಿದ್ಯಾರ್ಥಿಗೆ ಚಮಚ ನೀವು ವಿಲನ್ ಕಡೆ ಇದ್ಬಿಡು, ಇದನ್ನು ಇಟ್ಕೊಂಡು ಛತ್ರಿ ಒಂದು ಎಲ್ಲಡಿಕೆ ಡಬ್ಬಿ ಹಾಕ್ಕೊಂಡು ಬಾಯಲ್ಲಿ ನೋಡ್ಕೊಂಡು ಅದೆಲ್ಲ ಪೇಪರ್ನಲ್ಲಿ ಫಸ್ಟ್ ಫ್ರಂಟ್ ಪೇಜಲ್ಲೇ ಬಂದುಬಿಟ್ಟಿದೆ. ಅದನ್ನೆಲ್ಲ ಇಟ್ಕೊಂಡಿದ್ದೆ ಇವತ್ತು ತರಬೇಕು ಅಂತ ಮರ್ತುಬಿಟ್ಟೆ ಆ ಬ್ಯಾಗ್ ತರೋದು. ಸೊ ಅದನ್ನು ಮಾಡು ಅಂಥೇಳಿ ಮಾಡಿಸಿದ್ರು. ಅದು ಹಂಗೆ ಅವರು ನಾನು ಹೇಳಿದೆ ಮಿನಿಮಮ್ 5,000 ಥರನಾದ್ರು ಮಿನಿಮಮ್ ಕೊಡ್ಬೇಕು ಸರ್ ಅಂತ. ಸುಮಾರು 20 ದಿವಸದ ಮೇಲೆ ಇತ್ತದು. 1,00,000. ಹಾಂ, ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ, ನಿಂಗೆ 60,000 ಕೊಡ್ತೀನಿ ಅಂದರು. ಸರಿ ಲಂಸಮ್ ಕೊಡ್ತಾರಲ್ಲ ಓಲಿ ಅಂತ ಒಪ್ಕೊಂಡೆ. ಬಟ್ ಅಷ್ಟು ದುಡ್ಡು ಬರಲಿಲ್ಲ. ಅದು ಸ್ವಲ್ಪ ಸಮಸ್ಯೆಗಳಾಯ್ತು ಅವರಿಗೆ ಎಂಡಿಂಗಲ್ಲಿ ಒಂಚೂರು ಕಮ್ಮಿನೇ ಕೊಟ್ಟರು. ಸೊ ಅದು ಒಂಥರ ಲೀಗಲ್ ಅಡ್ವೈಸರ್ ಕಮ್ ಆ್ಯಕ್ಟ್ರ್ ಥ್ರೂ ಔಟ್ ಅದು ಮಾಡಿದ್ದೆ ಅದು ಅಲ್ಲ. ಇದು ಮಲ್ಲಿಕಾರ್ಜುನದಲ್ಲಿ. ಇನ್ನು ಈ ಊರಲ್ಲಿ ನಮ್ಮ ಮಾನ ಮರ್ಯಾದೆಯ ಹರಾಜಾಗೋಯ್ತು. ಜನ ಇನ್ಮೇಲೆ ನಮ್ಮನ್ನ ಕಿತ್ತೋಗಿರೋ ಕೆರೆ ತರ ನೋಡ್ತಾರೆ. ನೋಡಿ ಏನು ಶಿಸ್ತು, ಏನು ಸಮಯ ಪಾಲನೆ, ಎಷ್ಟು ಸುಂದರವಾದಂತಹ ಯೋಜನೆ ಅಂದ್ರೆ ಪ್ಲಾನಿಂಗ್. ನಮ್ಮ ಮಂಜಯ್ಯನವ್ರದ್ದು 70+ ವಯಸ್ಸಾಗಿದೆ ಅವ್ರಿಗೆ. ಆದರೆ ಶಂಕರ್ನಾಗ್ ಸರ್ ಗರಡಿಯಿಂದ ಕಲ್ತಂಥದ್ದು ಮತ್ತು ಅದಕ್ಕೂ ಮೊದಲು ಅವರ ಗುರುಗಳು ಬಾಲಾಜಿ ಅವರಿಂದ ಕಲ್ತಂತಹ ಶಿಸ್ತು, ಪ್ರತಿಯೊಂದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳುವ, ಅದನ್ನು ತಂದು ಸುಂದರವಾಗಿ ಹಾಗೆ ಪ್ರೆಸೆಂಟ್ ಮಾಡುವಂಥ ಚಾಕಚಕ್ಯತೆ, ಆ ಒಂದು ಯೋಜಿಸುವ ಬದುಕು ಅವರಲ್ಲಿದೆ. ಅದು ಅವರು ಹಿರಿಯರಿಂದ ಕಲ್ತಂಥದ್ದು. ಅದನ್ನು ಇವತ್ತು ಸಂದರ್ಶನದಲ್ಲೂ ಪಾಲಿಸ್ತಾರೆ. ಅವರು 4ನೇ ಬಾರಿ ಕಲಾಮಾಧ್ಯಮಕ್ಕೆ ಬಂದು ಅವರ ಅನುಭವ, ಅನಿಸಿಕೆಗಳು, ಅವರ ಒಟ್ಟಾರೆ ಸಿನಿಮಾ ಬದುಕಿನ ಜರ್ನಿಯನ್ನು ಹಂಚ್ಕೋತಾ ಇದ್ದಾರೆ. ನನಗೊಂದು ಸಂತೋಷ ಆಗುತ್ತೆ ನೋಡಿ. ಅವರು ಎಷ್ಟು ಚೆನ್ನಾಗಿ ಅಂದರೆ ಮಕ್ಕಿ ಮನಸ್ಸಿಗೆ ಬಂದದ್ದು ಹೇಳ್ತಾ ಇಲ್ಲ, ಇದು 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 ಅಂತ ನೀಟಾಗೆ. ಅಂದರೆ ಡಾಕ್ಯುಮೆಂಟಿಂಗ್ ವರ್ಕ್, ಇದು ದಾಖಲಿಸುವ ಕೆಲಸ ಕನ್ನಡ ಚಿತ್ರರಂಗವನ್ನು ಇವ್ರ ಬದುಕಿನ ಮೂಲಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇಷ್ಟು ನೋಡಿ, ಇಲ್ಲಿ ಬಂದು ಇವರು ಒಂದು ದಿವಸ ಮಾತಾಡಬೇಕು ಅಂದರೆ ಅದಕ್ಕೆ ಮೊದಲು 3 ದಿವಸ ಅದಕ್ಕೆ ತಯಾರಾಗಿದ್ದಾರೆ. ಹ್ಯಾಟ್ಸ್ ಆಫ್ ಸರ್ಗೆ. ಸರ್, ನಮ್ಮ ವೀಕ್ಷಕರ ಪರವಾಗಿ, ಕನ್ನಡಿಗರ ಪರವಾಗಿ, ಚಿತ್ರರಂಗದ ಸಿನಿ ಪ್ರೇಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಸರ್. ತಮಗೆ ಥ್ಯಾಂಕ್ ಯು. ಎಲ್ಲ ನನ್ನ ಅಭಿಮಾನಿಗಳಿಗೆ ಹಾಗೂ ಕಲಾ ಮಾಧ್ಯಮದ ವೀಕ್ಷಕರಿಗೆ ನನ್ನ ಅನಂತ ಧನ್ಯವಾದಗಳು. ನೀವು ಕಲಾ ಮಾಧ್ಯಮ ಎಲ್ಲ ವಿಡಿಯೋಗಳನ್ನು, ನಂದು ಅಂತಲ್ಲ, ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ನಮಸ್ಕಾರಗಳು. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.